ನಮಸ್ಕಾರ ಫ್ರೆಂಡ್ಸ್. ಭಾಳಷ್ಟು ಮಂದಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಏನು ಅಂತ ಹೇಳಂಗಿಲ್ಲ. ಓವರಾಲ್ ಪೀಪಲ್ ಸ್ಕಿಲ್ಸ್ ಅಂತಲೂ ನಾವು ಕರಿತೀವಿ. ನಾ ಈಗ ಸದ್ಯ ಒಂದು ಕಾರ್ಪೊರೇಟ್ ಫೀಲ್ಡ್ನಾಗ ಇರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮ್ಯಾಗ ಹೇಳ್ತೀನಿ. ಕಾರ್ಪೊರೇಟ್ ಒಳಗಾಯ್ತು ಎಲ್ಲೋ ಆಯ್ತು ಪೀಪಲ್ ಸ್ಕಿಲ್ಸ್ ಭಾಳ ಇಂಪಾರ್ಟೆಂಟ್ ಆಕವು. ನೀವು ಯಾವ ರೀತಿ ಅದು ಪೀಪಲ್ ಸ್ಕಿಲ್ಸ್ ಒಳಗೆ ನಿಮ್ಮ ಬಿಹೇವಿಯರ್ ಬರ್ತದೆ, ನಿಮ್ಮ ಲಿಸ್ನಿಂಗ್ ಸ್ಕಿಲ್ ಬರ್ತದೆ, ನಿಮ್ಮ ಸ್ಪೀಕಿಂಗ್ ಸ್ಕಿಲ್ ಬರ್ತದೆ. ಆಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷ್ ಮಾತಾಡೋದಲ್ಲ. ಯಾರು ಈ ತಪ್ಪು ಕಲ್ಪನೆಗೆ ಇರಬೇಡ್ರಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಇಂಗ್ಲೀಷ್ ಮಾತಾಡೋದೇನೋ, ಗುಡ್ ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷ್ ಮಾತಾಡೋದು ಅಂತೇಳಿ ಭಾಳ ಮಂದಿ ತಿಳ್ಕೊಂಡ್ರೆ. ಬಟ್ ಅದಲ್ಲ ಸ್ನೇಹಿತರೆ. ಕಮ್ಯುನಿಕೇಷನ್ ಈಸ್ ಸಂವಾದ, ಕಮ್ಯುನಿಕೇಟ್. ಒಬ್ಬರ ಜೋಡಿ ನೀವು ಹೆಂಗೆ ಮಾತಾಡ್ತೀರಿ, ನೀವು ಹೇಳಬೇಕಾಗಿರೋ ಮೆಸೇಜನ್ನು ಹೆಂಗೆ ಕನ್ವೆ ಮಾಡ್ತೀರಿ, ಅದು ಕಮ್ಯುನಿಕೇಷನ್. ಗುಡ್ ಕಮ್ಯುನಿಕೇಷನ್ ಕ್ಲಾರಿಟಿ ಇರಬೇಕು, ಮೇನ್ ಕ್ಲಾರಿಟಿ ಇರಬೇಕು. ಸೊ ನೀವು ಕನ್ನಡದಾಗ ಮಾತಾಡ್ರಿ, ಹಿಂದಿ ಒಳಗೆ ಮಾತಾಡ್ರಿ, ಇಂಗ್ಲೀಷ್ನಾಗ ಮಾತಾಡ್ರಿ, ಅದು ಯಾವುದೇ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಮದರ್ ಟಂಗ್ ಯಾವ್ದ್ರಾಗ ಮಾತಾಡ್ರಿ, ಬಟ್ ಕ್ಲಾರಿಟಿ ಇರಬೇಕು. ಮುಂದೆ ನೀವು ಇರೋನಿಗೆ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತೀರ ಅವನಿಗೆ ಈಸಿಯಾಗಿ ಅರ್ಥ ಆಗ್ಬೇಕು. ದಟ್ ಇಸ್ ಎ ಗುಡ್ ಕಮ್ಯುನಿಕೇಷನ್. ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಫೇಶಿಯಲ್ ಎಕ್ಸ್ಪ್ರೆಷನ್, ಐ ಕಾಂಟ್ಯಾಕ್ಟ್ ಭಾಳ ಮ್ಯಾಟ್ರ್ ಆಕೈತಿ. ಇದನ್ನು ಮಾತ್ರ ನೀವು ಗಮನದಾಗ ಇಟ್ಕೋರಿ. ಆದರೆ ಎಲ್ಲೋ ಒಂದು ಕಡೆ ಇಂಗ್ಲೀಷ್ ಬಂದ್ರಷ್ಟೇ ಚಲೋ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿ ಯಾರೂ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇದಲ್ಲ, ಇನ್ನೂ ಡೀಪಾಗಿ ಡೀಟೇಲ್ಡಾಗಿ ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಆದಷ್ಟು ಈಸಿ ಮಾಡ್ಕೊಡ್ತೇನೆ ನಾನು. ಸೊ ಲೈಕ್ ಟ್ರಸ್ಟ್ ಮಿ ಗೈಸ್, ಒಳ್ಳೆ ವಿಡಿಯೋಸ್ ನಿಮಗೋಸ್ಕರ ತರ್ತೀನಿ. ಯಾಕಂತಂದರೆ ನನಗೆ ಗೊತ್ತಿರೋ ವಿದ್ಯೆಯನ್ನು ನಿಮ್ಗೆ ಹಂಚೋರು ನನಗೆ ಭಾಳ ಖುಷಿ ಐತಿ. ಸೊ ಸಂತೋಷ್ ತಿಬೇಲಿ, ಸೈನಿಂಗ್ ಆಫ್ ಫಾರ್ ನೌ ಫ್ರಮ್ ಧಾರವಾಡ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಗೈಸ್.